ಹೃದಯಘಾತವಾಗಿ ಕೋಮಾ ಹಂತಕ್ಕೆ ತಲುಪಿ ಬದುಕುಳಿಯುವ ಆಸೆಯನ್ನೇ ಕೈಬಿಟ್ಟಿದ್ದ ವ್ಯಕ್ತಿಯ ಕುಟುಂಬಕ್ಕೆ ಸಹ್ಯಾದ್ರಿ ನಾರಾಯಣ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ವೈದ್ಯ ಸಿಬ್ಬಂದಿಯ ಸತತ ಪರಿಶ್ರಮದಿಂದಾಗಿ ಬದುಕುಳಿಯುವ ಭರವಸೆಯನ್ನೇ ಕೈಬಿಟ್ಟಿದ್ದ ವ್ಯಕ್ತಿ ಬದುಕುಳಿದು ಅವರ ಕುಟುಂಬವು ಸಂತಸದಿಂದ ಕಣ್ಣೀರಾಕಿದ ನಿದರ್ಶನ ಕಣ್ಣ ಮುಂದಿದೆ ಎಂದು ಸಹ್ಯಾದ್ರಿ ನಾರಾಯಣ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ನರರೋಗ ತಜ್ಞರಾದ ಡಾಕ್ಟರ್ ರೂಪಾ ಹೇಳಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಹೃದಯಘಾತಕ್ಕೆ ಒಳಗಾದವರ ಜೀವ ರಕ್ಷಣೆಗಾಗಿ ನುರಿತ ವೈದ್ಯಕೀಯ ತಂಡ ನಮ್ಮಲ್ಲಿದೆ. ಮಾರ್ಚ್ 23ರಂದು ನಗರದ ಖಾಸಗಿ ಆಸ್ಪತ್ರೆಯಲ್ಲಿ ಹೃದಯಘಾತದಿಂದ ಕೋಮಾ ಹಂತಕ್ಕೆ ತಲುಪಿ ಬದುಕುಳಿಯುವುದೇ ದುಸ್ತರ ಎಂಬ ಸ್ಥಿತಿಯಲ್ಲಿ ಶಿವಮೊಗ್ಗದಲ್ಲಿರುವ ಸಹ್ಯಾದ್ರಿ ನಾರಾಯಣ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಗೆ ದಾಖಲಾಗಿದ್ದರು. ನರರೋಗ ತಜ್ಞರಾದ ಡಾಕ್ಟರ್ ರೂಪಾ ಕೆಬಿ, ಹೃದ್ರೋಗ ತಜ್ಞರಾದ ಡಾಕ್ಟರ್ ಅಶ್ವಥ್ ಎಲ್ಜೆ ಹಾಗೂ ಮೂತ್ರಪಿಂಡ ಶಾಸ್ತ್ರ ತಜ್ಞರಾದ ಡಾಕ್ಟರ್ ರವಿ ಕೆಆರ್, ತೀವ್ರ ನಿಗಾ ಘಟಕದ ತಜ್ಞರಾದ ಡಾಕ್ಟರ್ ದೀಪಕ್ ಶೆಟ್ಟಿ ಹಾಗೂ ಶುಶ್ರೂಷಕಿಯರು ಸೇರಿದಂತೆ ಆಸ್ಪತ್ರೆ ಸಿಬ್ಬಂದಿಯವರ ಸತತ ಪ್ರಯತ್ನದಿಂದ ಹೃದಯಘಾತಕ್ಕೆ ಒಳಗಾಗಿ ಬದುಕುಳಿದ ವ್ಯಕ್ತಿಯ ನಿದರ್ಶನ ತಮ್ಮ ಮುಂದಿದೆ. ಚಿಕ್ಕಮಗಳೂರು ಮತ್ತು ಸುತ್ತಮುತ್ತಲಿನ ಪ್ರದೇಶಗಳಿಂದ ಹೆಚ್ಚಿನ ಚಿಕಿತ್ಸೆಗಾಗಿ ಉಚಿತ ಆಂಬ್ಯುಲೆನ್ಸ್ ಸೇವೆಯನ್ನು ನೀಡಲಾಗಿದೆ. ನರರೋಗ ತಜ್ಞರಾದ ಡಾಕ್ಟರ್ ರೂಪಾ ಕೆಜಿಯವರು ಪ್ರತಿ ತಿಂಗಳ 3ನೇ ಶನಿವಾರ ಚಿಕ್ಕಮಗಳೂರಿನ ಆಶ್ರಯ ಆಸ್ಪತ್ರೆಯಲ್ಲಿ ಒಪಿಡಿ ಸೇವೆಗಳಲ್ಲಿ ಲಭ್ಯವಿದ್ದು, ಇದರ ಉಪಯೋಗಗಳನ್ನು ಪಡೆದುಕೊಳ್ಳಬೇಕಬಹುದೆಂದು ಹೇಳಿದರು. ಪ್ರತಿ ನಮ್ಮ ಪ್ರಾಕ್ಟೀಸಲ್ಲೂ ಒಂದಲ್ಲ ಒಂದು ದಿವಸ ಕೆಲವೊಂದು ಚಾಲೆಂಜಿಂಗ್ ಕೇಸಸ್ ಬರ್ತಾ ಹೋಗುತ್ತೆ. ಅದು ಎಷ್ಟು ಚಾಲೆಂಜಿಂಗ್ ಆಗಿರುತ್ತೆ ಅಂತ ಹೇಳಿದರೆ, ತೀರಾ ಅಸಂಭವ ಅನ್ನೋ ಪರಿಸ್ಥಿತಿಯಲ್ಲಿ ಇರ್ತೇವೆ ನಾವು ಕೂಡ. ಯಾವ ಭರವಸೆ ಕೊಡೋ ಒಂದು ಹೋಪ್ಸೇ ಇರೋದಿಲ್ಲ. ಸೊ ಅಂಥ ಪರಿಸ್ಥಿತಿಯಲ್ಲಿ ಇರುವಾಗ ಆ ಪೇಷಂಟ್ಸ್ ರಿಕವರಿ ಆಗೋದಾಗ ನಮಗೆ ಅಷ್ಟೇ ಹೆಚ್ಚಿನ ಪ್ರಮಾಣದಲ್ಲಿ ಸಂತೋಷ ಕೊಡುತ್ತೆ. ಪ್ಲಸ್ ಇದು ನಮಗೆ ಹೆಚ್ಚಿನ ಚಾಲೆಂಜಿಂಗ್ ಕೂಡ ಆಗಿರುತ್ತೆ. ಯಾಕಂದರೆ ದಿನನಿತ್ಯ ಕೇಸಸಲ್ಲಿ ಈ ಥರ ಕೇಸ್ ಇದೆ, ಇದಕ್ಕೆ ಚಿಕಿತ್ಸೆ ಅಂತ ಗೊತ್ತಾಗ್ಬಿಟ್ಟಿರುತ್ತೆ ನಮಗೆ, ಅವ್ರಿಗೆ ಏನಾಗುತ್ತೆ ಅಂತಲೂ ಗೊತ್ತಿರುತ್ತೆ. ಬಟ್ ಹೃದಯಾಘಾತ ಅಂತ ಬಂದಾಗ ಹೋಪ್ಸ್ ತುಂಬಾ ಕಡಿಮೆ. ನಾವು ಎಷ್ಟೋ ವಿಚಾರಗಳು ನೋಡ್ಕೊಂಡು ಬಂದಿದ್ದೀವಿ, ಕೇಳ್ತಾ ಬಂದಿದ್ದೀವಿ. ಎಷ್ಟೋ ನಿಮಗೆ ಈವನ್ ಟಿ ವಿಯಲ್ಲಿ, ನ್ಯೂಸ್ ಪೇಪರಲ್ಲಿ ನೋಡ್ತಾ ಇದ್ವಿ, ಅವರು ಹೃದಯಾಘಾತ ಆಗಿ ಹೋದರು, ಇವರು ಹೃದಯಾಘಾತ ಹೋದರು ಅಂತ ಹೇಳ್ಬಿಟ್ಟು ಸೆಲೆಬ್ರಿಟೀಸ್ ಕೂಡ ನೋಡಿದ್ದೀವಿ. ಸೊ ಇಷ್ಟು ಪ್ರಮಾಣವಾಗಿ ಈಗ ನಾವು ಹೇಳೋದು ಅವಶ್ಯಕತೆಯೇ ಇಲ್ಲ. ಯಾಕಂದರೆ ಈಗ ಆಲ್ರೆಡಿ ಮೀಡಿಯಾನಲ್ಲಿ ಎಷ್ಟೊಂದು ಗೊತ್ತಾಗ್ತಿದೆ. ಹೃದಯಾಘಾತ ಆದಮೇಲೆ ಅದು ಮಾರ್ಬಿಡಿಟಿ ಎಷ್ಟಿರುತ್ತೆ ಅನ್ನೋದು ಗೊತ್ತಾಗಿರುತ್ತೆ. ಯಂಗ್ಸ್ಟರ್ಸ್ ಕೂಡ ಸ್ಪೇರ್ ಮಾಡ್ತಿಲ್ಲ. ಅಂದರೆ ಚಿಕ್ಕ ವಯಸ್ಸಿನ 25 ವರ್ಷದವರು, 28 ವರ್ಷದವರು ಸಹ ಈಗ ಸ್ಪೇರ್ ಆಗ್ತಾಯಿಲ್ಲ. ಸೊ ಇಷ್ಟು ತೀವ್ರವಾಗಿರೋ ಹೃದಯಾಘಾತ ಆದಮೇಲೆ ಹೋಪ್ಸ್ ಕಳ್ಕೊಂಡ್ಮೇಲೆ ಆ ಪೇಷಂಟ್ ಮತ್ತೆ ರಿಕವರಿ ಆಗಿ ಬರೋದಿರುತ್ತಲ್ಲ, ಅದು ಕಂಪ್ಲೀಟ್ ರೆಸರೆಕ್ಷನ್, ಅದೊಂಥರ ಪುನರ್ಜನ್ಮ ಆಗಿರುತ್ತೆ ನಮ್ಮ ಪೇಷಂಟ್ಸಿಗೂ ಕೂಡ. ಪ್ಲಸ್ ಇದು ರಿಕವರಿ ಆಗಿ ಹೋಗಿದ ಮೇಲೆ ನಮಗೆ ಅವ್ರಿಗಿಂತ 10 ಪಟ್ಟು ಹೆಚ್ಚಿನಾಗಿ ನಮಗೆ ಸಂತೋಷ ಆಗುತ್ತೆ. ಸೊ ಈ ನಿಟ್ಟಿನಲ್ಲಿ ನಾವು ಈಗ ನಾವೆಲ್ಲ ಸೇರಿಕೊಂಡಿರೋ ಕಾರಣ ಏನಂತ ಹೇಳಿದರೆ, ನಮ್ಮ ಪೇಷಂಟ್ ಮಿಸ್ಟರ್ ದಿನೇಶ್, 52 ಇಯರ್ಸ್. ಅವರು ಬರೀ ಸಕ್ಕರೆ ಕಾಯಿಲೆ ಇತ್ತು, ಅದು ಬಿಟ್ಟರೆ ಬೇರೆ ಏನೂ ತೊಂದರೆ ಇರಲಿಲ್ಲ, ಚೆನ್ನಾಗೇ ಇದ್ದರು. ಸೊ 23 ಮಾರ್ಚ್ 2023 ಸೊ ಅವ್ರಿಗೆ ಎದೆ ನೋವು ಕಾಣಿಸ್ಕೊಳುತ್ತೆ, ಎದೆ ಭಾರ ಕಾಣಿಸ್ಕೊಳುತ್ತೆ. ಏಕಾಏಕಿ ಅವರು ಕುಸ್ತು ಬೀಳ್ತಾರೆ. ಅವರನ್ನು ಆಶ್ರಯ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ. ಸೊ ಆಶ್ರಯ ಆಸ್ಪತ್ರೆಯಲ್ಲಿ ಹೋಗಿ ಅವರಿಗೆ ರೀಸಕ್ಸ್ಟೇಷನ್ ಮಾಡಿಸಿ, ಅವರು ಕೂಡ ಇನ್ನೇನು ರೀಸಕ್ಸ್ಟೇಷನ್ ಅಂತ ಹೇಳಿದರೆ ಎದೆ ಗೊತ್ತಲ್ವ ನಿಮಗೆ, ಇದು ಪ್ರೆಷರ್ಸ್ ಕೊಟ್ಬಿಟ್ಟು ಅದೆಲ್ಲ ಮಾಡಿದ ಮೇಲೆ ಅವರು ಕೂಡ ಆಲ್ಮೋಸ್ಟ್ ಹೋಪ್ಸ್ ಬಿಟ್ಟರು. ಅವರು ಅನ್ಕಾನ್ಷಿಯಸಲ್ಲಿ ಕೋಮಾ ಸ್ಟೇಜಲ್ಲಿ ಹೋದ ಮೇಲೆ ಅವ್ರ ಪೇಷಂಟ್ಸ್ನ ನನ್ನ ಹೆಸರು ಹಾಕಿ ನಾರಾಯಣ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಗೆ ಕಳಿಸ್ಕೊಡ್ತಾ ಇದ್ದೀನಿ ಅಂತ ಚಿಕ್ಕಮಗಳೂರಿಂದ ಡಾಕ್ಟರ್ ಅನಿಕೇತ್ ನಮಗೆ ಕಾಲ್ ಮಾಡಿ ಹೇಳ್ತಾರೆ. ಸೊ ಮೇಡಮ್, ಇಂಥ ಒಂದು ಕೇಸ್ ಬಂದಿದೆ, ಸಂಪೂರ್ಣವಾಗಿ ಅನ್ಕಾನ್ಷಿಯಸ್ ಆಗಿದೆ. ಸೊ ಹೃದಯಕ್ಕೆ ಸಂಬಂಧಪಟ್ಟಾಗಿ ನಾವು ಈಗೇನು ಮಾಡೋಕ್ಕಾಗಲ್ಲ. ಮೋಸ್ಟ್ ಇಂಪಾರ್ಟೆಂಟ್ ಈಸ್ ಬ್ರೈನ್ ಶಟ್ ಡೌನ್ ಆಗಿದೆ. ಸೊ ಬಂದು ಒಂದ್ಸರಿ ನೀವು ಈ ಟೈಮಲ್ಲಿ ನೀವು ಅದನ್ನು ಮೆದುಳಿನ ಚಿಕಿತ್ಸೆ ಮಾಡೋದು ತುಂಬ ಮುಖ್ಯ ಆಗಿರುತ್ತೆ ಕೋಮಾನಲ್ಲಿದ್ದಾಗ ಅಂತ. ಸೊ ಆವಾಗ ಇವ್ರು ಬಂದಿದ್ದ ಪರಿಸ್ಥಿತಿಯಲ್ಲಿ, ಎಮರ್ಜೆನ್ಸಿಯಲ್ಲಿ ಇವ್ರನ್ನ ರಿಸೀವ್ ಮಾಡಿದಾಗ ಅವ್ರ ಪರಿಸ್ಥಿತಿ ಹೆಂಗಿತ್ತು ಅಂತ ಅವ್ರ ವೈಫ್ ಕೂಡ ಹೇಳಬಲ್ಲರು. ಯಾಕಂದರೆ ಅವರ ಆ ಸ್ಟೇಜ್ನ ಅನುಭವಿಸಿ ಬಂದಂಥವ್ರು. ಅವರು ಚೆನ್ನಾಗಿ ನಿಮಗೆ ಡಿಸ್ಕ್ರೈಬ್ ಮಾಡಬಲ್ಲರು ಅವ್ರು ಎಷ್ಟು ಹೋಪ್ಲೆಸ್ ಸಿಚುವೇಶನ್ಸ್ ಇತ್ತು ಅಂತ ಹೇಳ್ಬಿಟ್ಟು. ಸೊ ಅದನ್ನು ಬೇಕಿದ್ರೆ ನೀವು ಒಂದು 4 ಮಾತಲ್ಲಿ ಅವ್ರು ಹೇಳಿ ಅಂತ ನಾನು ಕೂಡ ಇಷ್ಟಪಡ್ತೀನಿ. ಈಗ ಹೇಳ್ತೀರಾ ಆ ಬಂದಿದ್ದ ಅದನ್ನು ಕೂಡ ಗ್ಯಾರಂಟಿ ಇರಲಿಲ್ಲ. ಅದೇ ಹೇಳ್ತಾರೆ, ದೇವರು ಡಾಕ್ಟರ್ಸ್ ಮುಖಾಂತರ ಹೆಂಗೋ ಹೆಲ್ಪ್ ಮಾಡ್ತಾನೆ ಅಂತ. ನಿಜವಾಗ್ಲೂ ನಾನು ಕೈ ಬಿಟ್ಟೋಳು. ಇವತ್ತು ಅವ್ರು ಇದ್ದಾರೆ ಅಂದರೆ ಎಲ್ಲ ಡಾಕ್ಟರ್ಸ್ ಕಾರಣ ಅಷ್ಟೇ. ಸೊ ಆ ಎಮರ್ಜೆನ್ಸಿನಲ್ಲಿ ಅವ್ರು ರಿಸೀವ್ ಆಗಿದ್ದ ಪರಿಸ್ಥಿತಿಯಲ್ಲಿ ನಾವು ಕೂಡ ಹೋಪ್ಸ್ ಕೊಡೋ ಕಂಡೀಷನಲ್ಲಿ ಇರಲಿಲ್ಲ.
ಯಾಕಂದರೆ ಅಷ್ಟು ತೀವ್ರವಾಗಿ ಹೃದಯಾಘಾತ ಆಗಿತ್ತು. ಅವ್ರು ಇಜೆಕ್ಷನ್ ಫ್ರ್ಯಾಕ್ಷನ್ ಅಂತ ಹೇಳ್ತೀವೋ, ಹಾರ್ಟ್ ಪಂಪಿಂಗ್ ಕೆಪಾಸಿಟಿ ಕೂಡ ತುಂಬಾ ಕಡಿಮೆ ಕುಗ್ಬಿಟ್ಟಿತ್ತು, 25 to 35% ಆಗಿತ್ತು. ಸೊ ಈ ರೀತಿ ಇದ್ದಾಗ ನಾವು ಹೋಪ್ಸ್ ಕೊಡೋದು ತಪ್ಪಾಗುತ್ತೆ. ಪ್ಲಸ್ ಅನ್ಕಾನ್ಷಿಯಸ್ ಆಗಿ ಸ್ವಲ್ಪ ಟೈಮಲ್ಲಿ, ಈಗ ಮೆದುಳು ಹೆಂಗಿರುತ್ತೆ ಅಂದರೆ ತುಂಬ ಸೂಕ್ಷ್ಮವಾಗಿರುತ್ತೆ. ನಾನು ನ್ಯೂರಾಲಜಿಸ್ಟ್ ಆಗಿರೋದ್ರಿಂದ ನಮ್ಮ ಮೆದುಳಿಗೆ ಪ್ರತಿ ಕ್ಷಣ ಪ್ರತಿ ಮೂಮೆಂಟಿಗೂ ಗ್ಲೂಕೋಸ್ ಹೋಗ್ತಾ ಇರಬೇಕು, ಆಕ್ಸಿಜನ್ ಹೋಗ್ತಾ ಇರಬೇಕು. ಅಲ್ಲಿ ಏನೇ ಒಂದು ಸ್ವಲ್ಪ, ಈಗ ಕೆಲವೊಂದು ಸರಿ ಕೇಳಿರ್ತೀರಲ್ವ, ಯಾರೋ ಊಟ ಮಾಡ್ತಾ ಸಿಕ್ಕಾಕೊಂಡು ಚೋಕಿಂಗ್ ಆಯಿತು ಅಂತ ಹೇಳಿದಾಗ ಅನ್ಕಾನ್ಷಿಯಸ್ ಆಗಿ ಬಿದ್ದಿರ್ತಾರೆ. ಅಷ್ಟು ನೆಕ್ಸ್ಟ್ ಮೂಮೆಂಟೇ ಅವರಿಗೆ ಫಿಟ್ಸ್ ಥರ ಬಂದಿರುತ್ತೋ, ಅಥವಾ ಎಷ್ಟೋ ಮೆದುಳಿನ ಫಂಕ್ಷನ್ಸ್ಗಳೆಲ್ಲ ಡಿಕ್ಲೈನ್ ಆಗಿರೋದು ನೋಡಿದ್ದೀವಿ ನಾವು. ಚೆನ್ನಾಗಿರೋರ್ಗೂ ಆಗಿರುತ್ತೆ. ಸ್ವಲ್ಪ ಚಿಕ್ಕದಾಗಿ ಚೋಕಿಂಗ್ ಆದರೂ, ಅಥವಾ ಆಕ್ಸಿಜನ್ ಕಾರ್ಬನ್ ಡೈಆಕ್ಸೈಡ್ ಎಲ್ಲೋ ಎಕ್ಸ್ಪೋಷರ್ಸ್ ಆಯಿತು, ಎಲ್ಲೋ ಒಂದು ಗ್ಯಾಸ್ ಎಕ್ಸ್ಪೋಷರ್ ಆಯಿತು, ಆ ಥರ ಆದಾಗ ಸೊ ಏನಾಗುತ್ತೆ, ಮೆದುಳಿನ ಏರ್ ಫ್ಲೋ ಮತ್ತು ಬ್ಲಡ್ ಫ್ಲೋ ಕಡಿಮೆ ಆದಾಗ ತಕ್ಷಣವೇ ಅದ್ರ ಪರಿಣಾಮ ಬೇಗ ಕಾಣಿಸ್ಕೊಳ್ಳುತ್ತೆ. ಯಾಕಂದರೆ ಅಷ್ಟು ಸೆನ್ಸಿಟಿವ್ ಮೆದುಳಿನ ಕೋಶಗಳಿಗೆ ಕ್ಷಣಕ್ಕೂ ಆಕ್ಸಿಜನ್ ಹೋಗ್ತಾ ಇರಬೇಕು, ಕ್ಷಣಕ್ಕೂ ರಕ್ತ ಸಂಚಲನೆ ಆಗ್ತಾ ಇರಬೇಕು. ಇವ್ರನ್ನ ಅಲ್ಲಿ CPR 30 ಮಿನಿಟ್ಸಿಂದ 45 ಮಿನಿಟ್ಸ್ ಕೊಟ್ಟಿದ್ದಾರೆ ಅಂತ ಡಾಕ್ಟರ್ ಅನಿಕೇತ್ ಕಾಲ್ ಮಾಡಿ ಹೇಳಿದರು ನನಗೆ. ಸೊ ಅಂದರೆ ಅಷ್ಟೊಂದು CPR ಕೊಟ್ಟಿದ್ದಾರೆ. ಬಡಿತ ಸ್ಥಗಿತವಾದಾಗ ಸತತವಾಗಿ ಒಂದು ಹಾಫ್ ಆನ್ ಅವರ್ 40 ಮಿನಿಟ್ಸ್ ಕೊಟ್ಟಾಗ ಸೊ ಅದನ್ನ ಇನ್ನೇನು ಹೋಪ್ಸ್ ಕೊಡೋಕ್ಕೆ ಸಾಧ್ಯ. ಯಾಕಂದರೆ ಅಷ್ಟು ಮಿನಿಟ್ಸ್ಗಳು ಈ ಆಕ್ಸಿಜನ್ ಕಂಪ್ಲೀಟಾಗಿ ಫ್ಲೋ ಆಗಿರಲ್ಲ ಬ್ರೈನ್ಗೆ. ಸೊ ಅದು ಕೋಮಾ ಸ್ಟೇಜಲ್ಲಿ ಬಂದಾಗ ನಮಗೂ ಅದು ಭರವಸೆ ಕೊಡೋ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ಬಟ್ ವಿ ಟುಕ್ ಇಟ್ ಆಸ್ ಎ ಚಾಲೆಂಜ್. ನೋಡೋಣ, ಒಂದು ಪ್ರಯತ್ನ ಪಡೋಣ, ಮಿಕ್ಕಿದಲ್ಲೇ ದೈವ ಇಚ್ಛೆ ಅಂದ್ಕೊಂಡು ವಿ ಜಸ್ಟ್ ಸ್ಟಾರ್ಟೆಡ್ ಗೋಯಿಂಗ್ ಅಹೆಡ್. ಟ್ರೀಟ್ಮೆಂಟ್ ಶುರು ಮಾಡಿದ್ವಿ. ನಮ್ಮ ಕಾರ್ಡಿಯೋಲಜಿಸ್ಟ್ನ ಕರೆಸ್ಬಿಟ್ಟು ಅವ್ರನ್ನ ನೋಡಿ ಅವ್ರ ತಕ್ಕನಾಗೆ ಅವ್ರ ಟ್ರೀಟ್ಮೆಂಟ್ ಏನು ಹಾಕಬೇಕೋ ಹಾಕಿದ್ವಿ. ನಾವು ಸೆರೆಬ್ರೋ ಪ್ರೊಟೆಕ್ಟಿವ್ಸ್ನ ಇಮಿಡಿಯೇಟಾಗಿ ಶುರು ಮಾಡಿದ್ವಿ. ಬಟ್ ಇಲ್ಲೂ ಕೂಡ CPR ತುಂಬ ಮುಖ್ಯ ಆಗುತ್ತೆ. ಅಂದರೆ ತಕ್ಷಣ ಹೃದಯ ಸ್ತಂಭ ಆದಾಗ ಸಡನ್ನಾಗಿ ಆ ನೆಕ್ಸ್ಟ್ ಮೂಮೆಂಟೇ ಏರ್ ಫ್ಲೋ ರಿಕವರಿ ಆಗಿಬಿಡುತ್ತೆ. ಸೊ ಆ ಪಾಯಿಂಟಲ್ಲೂ ಅವ್ರ ಕಡೆಯಿಂದ ಪ್ರಯತ್ನ ಪಟ್ಟಿದ್ರು. ಪ್ಲಸ್ ಇಲ್ಲಿ ಬಂದಾಗ ನಾವೇನು ಮಾಡಿದ್ವಿ, ಇಮಿಡಿಯೇಟಾಗಿ ಸೆರೆಬ್ರೋ ಪ್ರೊಟೆಕ್ಟಿವ್ಸ್ ಕೊಡೋದು, ಮತ್ತು ಬೇರೆ ಇಂಟ್ಯುಬೇಷನ್ ಆಲ್ರೆಡಿ ಹೊರಗಡೆ ಆಗಿತ್ತು. ಇಂಟ್ಯುಬೇಷನ್ ಕಂಟಿನ್ಯೂ ಮಾಡಿ ವೆಂಟಿಲೇಟರ್ ಮೇಲೆ ಹಾಕ್ಕೊಂಡು, ಮತ್ತು ಹೃದಯಕ್ಕೆ ಸಂಬಂಧಪಟ್ಟಾಗ ಏನು ಕೊಡಬೇಕು, ಮೆದುಳನ್ನ ಪ್ರೊಟೆಕ್ಟ್ ಮಾಡೋಕ್ಕೆ ಏನು ಸಂಬಂಧ ಕೊಡಬೇಕು, ಅದನ್ನೆಲ್ಲ ತಕ್ಷಣವೇ ಒಂದು ಟೈಮ್ ವೇಸ್ಟ್ ಮಾಡ್ದೇ ನಾವೆಲ್ಲ ಶುರು ಮಾಡ್ಕೊಂಡ್ವಿ. MICಗೆ ಶಿಫ್ಟ್ ಮಾಡ್ಕೊಂಡ್ವಿ. MICಗೆ ಶಿಫ್ಟ್ ಮಾಡಿದ ಮೇಲೆ ನಮ್ಮ ಕಾರ್ಡಿಯೋಲಜಿಸ್ಟ್ ಹೇಳಿದರು, ಮುಖ್ಯವಾಗಿ ಅವರು ಈಗ ಬ್ರೈನ್ ಎಷ್ಟರ ಮಟ್ಟಿಗೆ ಡ್ಯಾಮೇಜ್ ಆಗಿದೆ ಅನ್ನೋದ್ರ ಮೇಲೆ ನಾವು ಹೃದಯಕ್ಕೆ ಏನಾದರೂ ಚಿಕಿತ್ಸೆ ಮಾಡಬೇಕಾ, ಶಸ್ತ್ರಚಿಕಿತ್ಸೆ ಮಾಡಬೇಕಾ, ಅಥವಾ ಬೇರೆ ಏನಾದರೂ ಸ್ಟೆಂಟಿಂಗ್ ಹಾಕಬೇಕಾ ಅಂತ ಡಿಪೆಂಡ್ ಆಗುತ್ತೆ, ಎಷ್ಟರ ಮಟ್ಟಿಗೆ ಡ್ಯಾಮೇಜ್ ಆಗಿದೆ ಅಂತ. ನಾವು ಹೇಳೋ ಪರಿಸ್ಥಿತಿ ಯಾಕಂದರೆ ಕಂಪ್ಲೀಟ್ ಹಿ ವಾಸ್ ಇನ್ ಕೋಮಾ. ಸೊ ನೆಕ್ಸ್ಟ್ ನಾವು ಬ್ರೈನ್ MRI ಮಾಡಿದಾಗ ಥ್ಯಾಂಕ್ಫುಲಿ ಮೇಜರ್ ಪೋರ್ಷನ್ಗೆ ಬ್ಲಡ್ ಫ್ಲೋ ರಿಕವರ್ ಆಗಿತ್ತು ಆಲ್ರೆಡಿ. ನಾವು ಇದೆಲ್ಲ ಕೊಟ್ಟಿದ ಮೇಲೆ ಸೊ ಡೇ 1, ಡೇ 2, ಡೇ 3 ನೋಡ್ತಾ ಹೋದಾಗ ಡೇ 4ಅಲ್ಲಿ ನಾವು ತುಂಬ ಚೆನ್ನಾಗಿ ಅವರು ರೆಸ್ಪಾಂಡ್ ಮಾಡೋದನ್ನು ನೋಡ್ತಾ ಹೋದ್ವಿ. ಸೊ ನಮ್ಮ ಚಿಕಿತ್ಸೆಗೆ ಚೆನ್ನಾಗಿ ಸ್ಪಂದಿಸಿದ್ರು. ಅವರು ಎಚ್ಚರಾಗೋಕ್ಕೆ ಶುರು ಮಾಡಿದರು. ಕಣ್ ತೆಗೆದು ಆ ಕಡೆ ಈ ಕಡೆ ನೋಡಿ ಗುರ್ತು ಹಿಡಿಯೋಕ್ಕೆ ಶುರು ಮಾಡಿದರು. ಸೊ ಅದು ನಮಗೆ ಪ್ರತಿದಿನವೂ ಇಟ್ ವಾಸ್ ಅ ಥ್ರಿಲ್ಲಿಂಗ್, ಅದೊಂದು ಸ್ಪೈನ್ ಚಿಲ್ಲಿಂಗ್ ಎಕ್ಸ್ಪೀರಿಯನ್ಸ್ ಅಂತಾರಲ್ಲ, ಥ್ರಿಲ್ಲಿಂಗ್ ಎಕ್ಸ್ಪೀರಿಯನ್ಸ್ ಆಗಿತ್ತು. ಯಾಕಂದರೆ ಡೇ 1 ಅವ್ರು ಬಂದಾಗ ಎಮರ್ಜೆನ್ಸಿನಲ್ಲಿ ನೋಡಿದ್ವಿ. ಡೇ 3, ಡೇ 4ಅಲ್ಲೂ ಕೂಡ ಅವ್ರು ಸ್ಪಂದಿಸ್ತಿರೋದು, ಚಿಕಿತ್ಸೆಗೆ ಸ್ಪಂದಿಸಿದ್ದು ನೋಡಿ ನಮಗೂ ತುಂಬಾ ಖುಷಿ ಆಗ್ತಾ ಹೋಗ್ತು. ಸೊ ಈಗ ಈ ಥರ ಒಂದು ಬ್ರೈನ್ ಫಂಕ್ಷನ್ಸ್ ರಿಕವರಿ ಆಗ್ತಾ ಬಂತು. ಡೇ 3, ಡೇ 4ಅಲ್ಲೇ ನಾನು ಅವ್ರನ್ನ ನಡೆಸಿದ್ದೀನಿ. ನಂಗೆ ನೆನಪಿದೆ, ಆ ವಿಡಿಯೋ ಕೂಡ ಇದೆ. ICUನಲ್ಲೇ ನಾವು ಅವ್ರನ್ನ ನಡೆಸಿ ಓಡಾಡಿಸಿ ಮಾಡಿದ ಮೇಲೆ ನಮಗೆ ತುಂಬಾ ಅದು ಮಿರಾಕ್ಯುಲಸ್ ಆಗಿ ರೆಸ್ಪಾನ್ಸ್ ನೋಡಿ ನಮಗೆ ಖುಷಿ ಆಯಿತು. ಸೊ ಡೇ 3, ಡೇ 4 ಬಂದಾದಮೇಲೆ ನಮಗೆ ಗೊತ್ತು ಕ್ರಿಯಾಟಿನಿನ್ ಲೆವೆಲ್ಸ್ ಅಂತ, ಕಿಡ್ನಿ ಫಂಕ್ಷನ್ಸ್ ಏನಾಗಿರುತ್ತೆ, ಒಂದೇ ಸರಿ ಹಾರ್ಟ್ ಶಟ್ ಡೌನ್ ಆದಮೇಲೆ, ಬ್ಲಡ್ ಫ್ಲೋ ಶಟ್ ಡೌನ್ ಆದಮೇಲೆ ಏನಾಗಿರುತ್ತೆ, ಕಿಡ್ನಿ ಕೂಡ ಬ್ಲಡ್ ಫ್ಲೋ ಕಡಿಮೆ ಆಗಿರುತ್ತೆ. ಸೊ ಕಿಡ್ನಿಗೆ ಏಕಾಏಕಿ ರಕ್ತ ಸಂಚಲನೆ ಕಡಿಮೆ ಆದಾಗ ಏನಾಗುತ್ತೆ, ARF ಅಂತ ಹೇಳ್ತೀವಿ, ರೀನಲ್ ಫೇಲ್ಯೂರ್ ಆಗಿಬಿಡುತ್ತೆ. ಸೊ ಕಿಡ್ನಿ ಶಟ್ ಡೌನ್ ಆಗಿರೋದ್ರಿಂದ ಕ್ರಿಯಾಟಿನ್ ಲೆವೆಲ್ಸ್ ಎಲ್ಲ, ಟಾಕ್ಸಿನ್ ಲೆವೆಲ್ಸ್ ಎಲ್ಲ ಬ್ಲಡ್ಡಲ್ಲಿ ಸ್ವಲ್ಪ ಜಾಸ್ತಿ ಇರೋದ್ರಿಂದ, ಮತ್ತು ನಾವು ನಮ್ಮ ನೆಫ್ರಾಲಜಿಸ್ಟ್ ಇದ್ದಾರೆ ಡಾಕ್ಟರ್ ರವಿ KR ಅಂತ, ಅವರನ್ನು ಕರೆಸಿ ಅವ್ರದ್ದು ಒಂದು ಒಪಿನಿಯನ್ ತೊಗೊಂಡ್ವಿ. ಸೊ ಆವಾಗ ಅವರು ಮತ್ತೆ ಡಯಾಲಿಸಿಸ್ ಮಾಡಬೇಕಾಗಿ ಬರ್ಬೋದು ಅಂತ ಹೇಳಿದರು. ಸೊ ಈ ರೀನಲ್ ರೀಪ್ಲೇಸ್ಮೆಂಟ್ ಟೈಮಲ್ಲೂ ಒಂದು ಚಾಲೆಂಜ್ ಏನಿರುತ್ತೆ ಅಂತ ಹೇಳಿದರೆ, ನಾವು ನಮ್ಮ ಅನುಭವದಲ್ಲಿ ನೋಡಿರೋ ಪ್ರಕಾರ ಎಷ್ಟೋ ಹೃದಯಕ್ಕೆ ಸಂಬಂಧಪಟ್ಟಾಗೆ ಹೃದಯ ಆಘಾತ ಆಗಿರೋರು, ಅಥವಾ ತುಂಬ ಡಯಾಬಿಟೀಸು, ಶುಗರು, ಈ ಥರ ತುಂಬ ಕೋಮಾಬಿಟೀಸ್ ಇರೋರಿಗೆ ಏನಾಗುತ್ತೆ, ಸೊ ಡಯಾಲಿಸಿಸ್ ಮಾಡಿದಾಗ ಶುರುವಾದಾಗ, ಡಯಾಲಿಸಿಸ್ ಅಂದರೆ ಏನು, ಬ್ಲಡ್ ಪ್ಯೂರಿಫಿಕೇಷನ್ಸ್ ಅಲ್ವಾ, ಒಂದು ಕಡೆ ಬ್ಲಡ್ ಕಳಿಸ್ತೀವಿ, ಇನ್ನೊಂದು ಕಡೆ ಆ ಕೆಟ್ಟ ಬ್ಲಡ್ಡನ್ನು ತೆಗಿತಾ ಹೋಗ್ತೀವಿ. ಈ ಟೈಮಲ್ಲಿ ಹೈಪೋಟೆನ್ಷನ್ ಆಗೋ ಚಾನ್ಸಸ್ ಇರುತ್ತೆ. ಅಂದರೆ ಬ್ಲಡ್ ಪ್ರೆಷರ್ ಏಕಾಏಕಿ ಕಡಿಮೆ ಆಗಿಬಿಡುತ್ತೆ. ಏಕಾಏಕಿ ಹಾರ್ಟಿಗೂ ಕೂಡ ತುಂಬಾ ವರ್ಕ್ಲೇಸ್ಮೆಂಟ್ ಶುರು ಮಾಡ್ತೀವಿ. ಸೊ ಇವ್ರ ಪರಿಸ್ಥಿತಿಯಲ್ಲಿ ಹೆಂಗಿತ್ತು ಅಂದರೆ, ಇಜೆಕ್ಷನ್ ಫ್ರಾಕ್ಷನ್ ಕಡಿಮೆ ಇತ್ತು ಒಂದು ಕಡೆ, ಬ್ರೈನ್ ಏನೋ ಪ್ರೊಟೆಕ್ಟ್ ಆಯಿತು. ಥರ್ಡ್ ಡೇ 3, ಡೇ 4
ಎಲ್ಲದು ಚೆನ್ನಾಗಿ ಆಗ್ತಾಯಿದೆ, ಓಡಾಡ್ಸೋಕ್ಕೆ ಶುರು ಮಾಡಿದ್ವಿ. ಕಿಡ್ನಿ ಪ್ಯಾರಾಮೀಟರ್ಸ್ ಏನಾಯಿತು, ಕಿಡ್ನಿ ಶಟ್ ಡೌನ್ ಆಗಿರೋದ್ರಿಂದ ಟಾಕ್ಸಿನ್ಸ್ನ ತೆಗಿಬೇಕಾಗಿ ಬಂತು, ಡಯಾಲಿಸಿಸ್ ಇವ್ರಿಗೆ ಮಾಡಬೇಕಾಗಿ ಬಂತು. ಮತ್ತು ಇನ್ನೊಂದು ಚಾಲೆಂಜ್ ನಮಗೆ, ಈಗ ಇಲ್ಲಿ ತನಕನೂ ಕರ್ಕೊಂಡು ಬಂದಿದ್ದೀವಿ, ಈಗ ಡಯಾಲಿಸಿಸ್ ಮಾಡಿಸ್ಬೇಕು. ಸ್ಲೋ ಡಯಾಲಿಸಿಸ್ ಅಂತ ಏನು ಬರುತ್ತೋ, ಸ್ಲಡ್ಜ್ ಅಂತ ಹೇಳ್ತೀವಿ, ಆ ಸ್ಲೋ ಡಯಾಲಿಸಿಸ್ ನಮ್ಮ ನೆಫ್ರಾಲಜಿಸ್ಟ್ ಕೂಡ ತುಂಬ ಸೂಕ್ಷ್ಮವಾಗಿ ಅದನ್ನು ನೆರವೇರಿಸ್ತಾ ಹೋದರು. ಆ ರೀನಲ್ ರಿಪ್ಲೇಸ್ಮೆಂಟ್ ಮಾಡ್ತಾ ಈ ವೆಂಟಿಲೇಟರಿ ಅಸೋಸಿಯೇಟೆಡ್ ನಿಮೋನಿಯಾ ಅಂತ ಆಗುತ್ತೆ. ಯಾಕಂದರೆ ತುಂಬ ದಿವಸದ ತನಕ ಬಾಯಲ್ಲಿ ಪೈಪ್ ಹಾಕಿ ಏನು ಮಷಿನ್ಗೆ ನಾವು ಸಪೋರ್ಟ್ ಕೊಟ್ಟಿರ್ತೀವೋ ಅಲ್ಲಿ ಏನಾಗುತ್ತೆ, ನಿಮೋನಿಯಾ ಆಗ್ತಾ ಹೋಗುತ್ತೆ ಇದು ಹಾಸ್ಪಿಟಲೈಸ್ ಪೇಷಂಟ್ಸಲ್ಲಿ. ಅದು ಇನ್ನೊಂದು ಚಾಲೆಂಜ್ ನಮಗೆ. ಇವ್ರಿಗೂ ಕೂಡ ಕ್ಲೆಬ್ಶಿಯಲ್ಲ ನಿಮೋನಿಯಾ ಪಾಸಿಟಿವ್ ಬಂದಿತ್ತು ಇಂಟ್ಯುಬೇಷನ್ಸಿಂದ. ಹೊರಗಡೆ ಇಂಟ್ಯುಬೇಷನ್ಸ್ ಮಾಡ್ಕೊಂಬಂದಿರೋದ್ರಿಂದ ಈ 10 ದಿವಸದಲ್ಲಿ, ಈ 8-10 ದಿವಸದಲ್ಲಿ ನೋಡಿದಾಗ ವೆಂಟಿಲೇಟರಿ ಅಸೋಸಿಯೇಟೆಡ್ ನಿಮೋನಿಯಾ ಅಂತ ಕಾಣಿಸ್ಕೊಳ್ತು. ಆ ರಿಪೋರ್ಟ್ಸಲ್ಲಿ ಗೊತ್ತಾಯಿತು ಕ್ಲೆಬ್ಶಿಯಲ್ಲ ನಿಮೋನಿಯಾ ಇದೆ ಅಂತ. ಈ ಆರ್ಗನಿಸಮ್ ಪ್ರಕಾರ ಮತ್ತು ಆ್ಯಂಟಿಬಯೋಟಿಕ್ಸ್ ನಾವು ಎಸ್ಕಲೇಟ್ ಮಾಡಬೇಕಾಯ್ತು. ಈಗ ಅದಕ್ಕೆ ರಾಮಬಾಣ ಯಾವುದು ಅಂತ ಪ್ರತಿಯೊಂದು ಆರ್ಗನಿಸಮ್ಸ್ಗೂ ಡಿಫ್ರೆಂಟ್ ಆಗಿರುತ್ತೆ. ಸೊ ಅದ್ರ ತಕ್ಕನಾಗೆ ನಾವು ಅದನ್ನು ಮತ್ತು ಸೆನ್ಸಿಟಿವಿಟಿ ಪ್ರಕಾರ ಇದಕ್ಕೆ ಯಾವ ಆ್ಯಂಟಿಬಯೋಟಿಕ್ಸ್ ಕೊಡಬೇಕು ಅಂತ ಆ್ಯಂಟಿಬಯೋಟಿಕ್ಸ್ ಎಸ್ಕಲೇಷನ್ಸ್ ಮಾಡಿ ಸೈಡ್ ಬೈ ಸೈಡ್ ರೀನಲ್ ರಿಪ್ಲೇಸ್ಮೆಂಟ್ ಮಾಡಿಕೊಂಡು ಈ ನಿಮೋನಿಯಾನು ಕೂಡ ಕಂಟ್ರೋಲ್ ಮಾಡಿಕೊಂಡು, ಇನ್ನೊಂದು ಕಡೆ ರೀನಲ್ ರಿಪ್ಲೇಸ್ಮೆಂಟ್ ಮಾಡಿಕೊಂಡು ಕ್ರಿಯಾಟ್ ಲೆವೆಲ್ಸ್ ಒಂದು ಹಂತಕ್ಕೆ ತೊಗೊಂಬಂದು ಟಾಕ್ಸಿನ್ಸ್ ಎಲ್ಲ ರಿಮೂವ್ ಮಾಡಿ, ಪ್ಲಸ್ ಈ ಕೊರೊನರಿ ಏಂಜಿಯೋಗ್ರಫಿ ಅಂತ ಏನು ಹೇಳ್ತೀವೋ, ಏಂಜಿಯೋಗ್ರಫಿ ಮಾಡಿಸಿದ ಮೇಲೆ ಒಂದು ತಕ್ಕ ಮಟ್ಟಿಗೆ ಈಗ ಮೆಡಿಸಿನ್ಸಿಂದ ಈಗಿರೋ ಪರಿಸ್ಥಿತಿಯಲ್ಲಿ ಕಂಟಿನ್ಯೂ ಮಾಡೋದು ತುಂಬ ಮುಖ್ಯ ಆಗಿತ್ತು ಅಂತ ಹೇಳ್ಬಿಟ್ಟು ಕಾರ್ಡಿಯಾಲಜಿಸ್ಟ್ ಹೇಳಿದಾಗ ಸೊ ನಮಗೂ ಖುಷಿ ಆಯಿತು. ಒಂದು, ಬ್ರೈನ್ ಫಂಕ್ಷನ್ಸ್ ರಿಕವರ್ಡ್ ಕಂಪ್ಲೀಟ್ ಕೋಮಾ ಸ್ಟೇಜಸ್ಸಿಂದ ಬ್ರೈನ್ ಫಂಕ್ಷನ್ಸ್ ರಿಕವರ್ಡು. ಹಾರ್ಟ್ ಫಂಕ್ಷನ್ 20-35% ಏನಿತ್ತು, ನಾವು ಮೆಡಿಕೇಷನ್ಸ್ ಕೊಟ್ಬಿಟ್ಟು ಈಗಲೇ ಸ್ಟೆಂಟಿಂಗ್ ಪ್ರೊಸೀಜರ್ ಮಾಡೋದು ಬೇಡ, ವಿ ಕ್ಯಾನ್ ಸ್ಟಿಲ್ ಪೋಸ್ಟ್ಪೋನ್ ಇಟ್ ಅಂತ ಹೇಳ್ಬಿಟ್ಟು ಮೆಡಿಸಿನ್ಸ್ ಇಂಜೆಕ್ಷನ್ಸಿಂದ ವಿ ಹ್ಯಾಡ್ ಟೇಕನ್ ಕೇರ್ ಆಫ್ ಇಟ್. ಥರ್ಡ್ ಥಿಂಗ್ ಏನಂದರೆ, ಆ ನಿಮೋನಿಯಾ ಅಂತ ಬಂದಾಗ ಸೆಪ್ಸಿಸ್ ಆಗಿ ಮತ್ತು ಇನ್ಫೆಕ್ಷನ್ಸ್ ಆಗಿ ಬ್ಲಡ್ ಫ್ಲೋ ಮತ್ತು ಏನಾಗುತ್ತೆ ಅಂದರೆ ಹಾರ್ಟ್ ಇನ್ನೂ ಕುಸಿತವಾಗ್ಬೋದು ಆ ಸೆಪ್ಸಿಸ್ ಆದಾಗ. ಅದು ಇನ್ನೂ ಎಕ್ಸ್ಟ್ರಾ ಚಾಲೆಂಜ್ ಬಂತು ಇವ್ರ ವಿಚಾರದಲ್ಲಿ. ಸೊ ಅದಕ್ಕೆ ಆ್ಯಂಟಿಬಯೋಟಿಕ್ಸ್ ಎಸ್ಕಲೇಷನ್ ಮಾಡಿ ಸೈಡ್ ಬೈ ಸೈಡ್ ರೀನಲ್ ರಿಪ್ಲೇಸ್, ಈಗ ಒಂದಾದಮೇಲೆ ಒಂದು ಇವ್ರ ವಿಚಾರವಾಗಿ ತುಂಬಾ ಕಾಂಪ್ಲಿಕೇಶನ್ಸು ಅಥವಾ ಚಾಲೆಂಜಸ್ ಬರ್ತಾ ಹೋಯಿತು. ಆದ್ರೂ ನಾವು ಕೈ ಬಿಡದೆ ನಾವೆಲ್ಲ ಸಿಬ್ಬಂದಿಯವರು, ಆಸ್ಪತ್ರೆ ಸಿಬ್ಬಂದಿಯವರು ಅದನ್ನು ನಡೆಸ್ತಾ ಹೋದ್ವಿ. ಎಮರ್ಜೆನ್ಸಿಯಿಂದ ನಮ್ಮ ಡಾಕ್ಟರ್ ದೀಪಕ್ ಶೆಟ್ಟಿ ಅಂತ ಇದ್ದಾರೆ, ಅವರು ತುರ್ತು ನಿಗಾಯಲ್ಲಿ ವಿಭಾಗದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ, ಡಾಕ್ಟರ್ ದೀಪಕ್ ಶೆಟ್ಟಿ ಅಂತ, ಎಮರ್ಜೆನ್ಸಿ ಡಿಪಾರ್ಟ್ಮೆಂಟು. ಈಗ ನಾನು ಡಾಕ್ಟರ್ ರೂಪಾ ನ್ಯೂರಾಲಜಿಸ್ಟು, ಮತ್ತು ಡಾಕ್ಟರ್ ರವಿ KR ನೆಫ್ರಾಲಜಿಸ್ಟು, ಡಾಕ್ಟರ್ ಅಶ್ವಲ್ ಈಸ್ ಎ ಕಾರ್ಡಿಯಾಲಜಿಸ್ಟ್. ಸೊ ನಾವೆಲ್ಲರೂ ಒಂದು ಟೀಮ್ ಆಗಿ, ನಮ್ಮ ಸಿಸ್ಟರ್ಸ್, ನರ್ಸಿಂಗ್ ಸ್ಟಾಫ್ ಎಲ್ಲರೂ ಸೇರಿ ಒಂದು ಟೀಮ್ ಆಗಿ ಡೇ 1ಇಂದ ಕೊನೆ ತನಕನೂ ಅವ್ರನ್ನ ಅಂದರೆ ಒಂದು ಹಂತಕ್ಕೆ ತೊಗೊಂಬಂದು ಅವ್ರನ್ನ ಓಡಾಡೋಗೆ ಮಾಡಿ, ಮತ್ತು ಕಂಪ್ಲೀಟ್ ಡಯಾಲಿಸಿಸ್ ಇಂಡಿಪೆಂಡೆಂಟಾಗಿ ಮಾಡಿ, ಆ್ಯಂಟಿಬಯೋಟಿಕ್ಸ್ ಎಲ್ಲ ಕೊಟ್ಟು ಇನ್ಫೆಕ್ಷನ್ಸ್ ಕ್ಲಿಯರ್ ಮಾಡಿದ್ದು ನಮಗೆ ನಿಜವಾಗ್ಲೂ ಇದು ಸಂತೋಷ ಕೊಡ್ತಕ್ಕಂಥ ಒಂದು ವಿಚಾರ. ನಾವು ದೇವ್ರ ಮೇಲೆ ಭಾರ ಹಾಕಿ ಸತತ ಪ್ರಯತ್ನ ಮಾಡ್ತಾಯಿದ್ರೆ ಎಲ್ಲೋ ಒಂದು ಕಡೆ ನಮಗೆ ಯಶಸ್ಸು ಸಿಗತ್ತೆ ಅನ್ನೋದು ಒಂದು ವಿಚಾರ ಅಷ್ಟೇ. ಥ್ಯಾಂಕ್ ಯು.